ನಾ ಪದೇ ಪದೇ ಈ ಮಾತನ್ನ ಸುಮಾರು ಕಡೆಗಳಲ್ಲಿ ಕೇಳ್ತಾನೆ ಇರ್ತೀನಿ. ಮನುಷ್ಯ ಯಾವತ್ತು ದೇವರಾಗಲು ಸಾಧ್ಯವೇ ಇಲ್ಲ ಅನ್ನೋ ಮಾತು ಹೌದಾ? ಹಾಗಿದ್ರೆ ಶ್ರೀಕೃಷ್ಣ ಪರಮಾತ್ಮ ಏನು ದೇವರಾಗಿಯೇ ಜನ್ಮ ತಾಳಿದ್ರ? ಇಲ್ಲ ಪ್ರಭು ಶ್ರೀರಾಮ ದೇವರಾಗಿಯೇ ಜನ್ಮ ತಾಳಿದ್ರ? ಖಂಡಿತ ಇಲ್ಲ. ಹಾಗಿದ್ರೆ ಪ್ರಶ್ನೆ ಇರೋದು, ಇವರೆಲ್ಲ ದೇವರಾಗಿತ್ತು ಹೇಗೆ? ನೋಡಿ, ಅವರೆಲ್ಲ ಜೀವನ ಆ ತರ ಬದುಕಿದ್ರು, ಅದರಿಂದ ಅವರು ದೇವರಾದ್ರು. ಈಗ ಒಂದ್ಸಲ ಗಂಭೀರವಾಗಿ ಯೋಚನೆ ಮಾಡಿ, ಎಲ್ಲವೂ ಅವರ ಕಂಟ್ರೋಲ್ ನಲ್ಲಿ ಇತ್ತು, ಆದರೂ ಕೂಡ ಈ ಭೂಮಿ ಮೇಲೆ ಹುಟ್ಟಿ ಅಷ್ಟೊಂದು ಕಷ್ಟ, ಅಷ್ಟೊಂದು ದುಃಖ ಯಾಕೆ ಅನುಭವಿಸಿದ್ರು? ಯಾಕಂದ್ರೆ ಭಗವಂತ ನಮ್ಮೆಲ್ಲರಿಗೂ ಹೇಳಬೇಕು ಅಂತ ಅಂದುಕೊಂಡಿದ್ರು, ನಾನೇನು ಸ್ಪೆಷಲ್ ವ್ಯಕ್ತಿ ಅಲ್ಲ, ನಾನು ಕೂಡ ನಿಮ್ಮ ಹಾಗೆ ಇದ್ದೇನೆ. ನನ್ನ ಜೀವನದಲ್ಲೂ ಕಷ್ಟಗಳಿದ್ವು, ನನ್ನ ಜೀವನದಲ್ಲೂ ಸಮಸ್ಯೆಗಳಿದ್ವು. ಎಷ್ಟು ಇವತ್ತು ನಿಮ್ಮ ಜೀವನದಲ್ಲಿ ಇವೆ. ಅದಕ್ಕೆ ನಮ್ಮೆಲ್ಲರಿಗೂ ಜೀವನ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳಿಕೊಟ್ರು. ಆದರೆ ನಾವೇನ್ ಅನ್ಕೊಂಡ್ವಿ, ಭಗವಂತ ನಮ್ಗಿಂತ ವಿಭಿನ್ನವಾಗಿದ್ದಾರೆ, ಭಗವಂತ ಮಾಡಿದ್ದು ನಾವು ಮಾಡಲು ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡ್ವಿ. ನಮ್ಮಿಂದ ಭಗವಂತನಿಗೆ ದೂರ ಮಾಡ್ಕೊಂಡು ಕೇವಲ ಪೂಜೆ ಮಾಡಲು ಅಷ್ಟೇ ಸೀಮಿತ ಮಾಡ್ಕೊಂಡ್ವಿ. ಒಂದ್ ವೇಳೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಜನ ನನ್ನ ಪೂಜೆ ಮಾಡ್ಬೇಕು, ಜನ ನನ್ನ ಜೈ ಜಯಕಾರ ಮಾಡ್ಬೇಕು ಅಂತ ಯೋಚನೆ ಮಾಡಿದಿದ್ರೆ ಭಗವದ್ಗೀತಾವನ್ನು ಯಾವತ್ತೂ ಹೇಳ್ತಾ ಇರಲಿಲ್ಲ. ಆದ್ರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತಾ ಹೇಳಿದ್ರು, ಜೀವನ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸಿ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸಂದೇಶ ಕೊಟ್ರು. ಒಂದ್ ವೇಳೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬೇಕು ಅಂದ್ರೆ ಒಂದು ಸಲ ಭಗವದ್ಗೀತಾ ಓದಿ. ಹಂಗೆ ನಮ್ಮನ್ನ ಫಾಲೋ ಮಾಡಿ. ಚಾನಲ್